ನಮಸ್ಕಾರ ಸ್ನೇಹಿತರೆ, ನರೇಂದ್ರ ಮೋದಿ ಅವರು ಪದೇ ಪದೇ ಒಂದು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಅದೇನು ಅಂತ ಹೇಳಿದ್ರೆ, ಆಪರೇಷನ್ ಸಿಂಧೂರ ಕಂಪ್ಲೀಟ್ ಆಗಿಲ್ಲ, ಅದು ಇನ್ನೂ ಕೂಡ ಚಾಲ್ತಿಯಲ್ಲಿದೆ ಅಂತ ಹೇಳಿದ್ದಾರೆ. ಅಂದ್ರೆ ಈಗ ಕದನ ವಿರಾಮ ಘೋಷಣೆ ಆಗಿದೆ, ಆದ್ರೆ ಇದು ಕೇವಲ ಒಂದು ಅಲ್ಪ ವಿರಾಮ, ಮುಂದೆ ಏನ್ ಬೇಕಾದ್ರೂ ಘಟಿಸಬಹುದು ಅನ್ನುವ ರೀತಿಯಲ್ಲಿ ಅವರು ಪಾಕಿಸ್ತಾನವನ್ನು ಕೂಡ ಎಚ್ಚರಿಸ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಈಗ ಕೆಲವೊಂದು ಘಟನೆಗಳು ನಡೀತಾ ಇದೆ. ಇದನ್ನ ನೋಡಿದ್ರೆ ಮುಂದಿನ ದಿನಗಳಲ್ಲಿ ಇನ್ನೇನೋ ನಡೆಯುವ ಹಾಗೆ ಕಾಣಿಸ್ತಾ ಇದೆ. ಹಾಗಾದ್ರೆ ಏನದು, ಯಾವ ರೀತಿಯಾದಂತಹ ಘಟನೆಗಳು ಘಟಿಸ್ತಾ ಇದೆ, ಇದೆಲ್ಲೋದ್ರ ಬಗ್ಗೆ ನಿಮ್ ಜೊತೆ ಮಾತಾಡ್ತಾ ಇದ್ದೇನೆ. ಸ್ನೇಹಿತರೆ, ನಿಮ್ಮೆಲ್ಲರೂ ಕಾಫಿ ಅಥವಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತಿಸ್ತಾ ಇದ್ದೇನೆ. ಸ್ನೇಹಿತರ, ಆಪರೇಷನ್ ಸಿಂಧೂರ ಮುಖಾಂತರ ಪಾಕಿಸ್ತಾನಕ್ಕೆ ಮುಟ್ಟಿಕೊಳ್ಳುವ ರೀತಿಯಲ್ಲಿ ಭಾರತ ಏಟನ್ನ ಕೊಟ್ಟಿದೆ. ಇದನ್ನ ನೀವೆಲ್ಲರೂ ನೋಡಿದ್ದೀರಾ. ಇದಕ್ಕೆ ಸಂಬಂಧಪಟ್ಟಂತ ಎಲ್ಲಾ ಸಾಕ್ಷ್ಯಗಳನ್ನ ಪಾಕಿಸ್ತಾನ ಕೂಡ ಕೊಟ್ಟಿದೆ, ಅದೇ ರೀತಿಯಲ್ಲಿ ನಮ್ಮ ಸೇನೆ ಕೂಡ ಕೊಟ್ಟಿದೆ. ಹಾಗಾಗಿ ಈ ಬಾರಿ ಈ ಸಾಕ್ಷ್ಯ ಕೇಳುವಂತಹ ಒಂದು ಬಹುದೊಡ್ಡದಾದಂತಹ ಗುಂಪು ಇದೆಯಲ್ಲ, ಈ ಗುಂಪಿನವರು ಈಗ ಬಾಯಿ ಮುಚ್ಕೊಂಡು ಕೂತ್ಕೊಳ್ಬೇಕಾಗಿ ಬಂದಿದೆ. ಆದ್ರೆ ನಮ್ಮ ರಾಹುಲ್ ಗಾಂಧಿ ಅವರು ಯಥಾ ಪ್ರಕಾರ ಈ ಪಾಕಿಸ್ತಾನದವ್ರು ಏನ್ ಹೇಳ್ತಾ ಇದ್ದಾರೋ ಅದನ್ನ ನಂಬಿಕೊಂಡು ಅವರು ಭಾರತವನ್ನ ಪ್ರಶ್ನೆ ಮಾಡ್ಲಿ ಶುರು ಮಾಡಿದ್ರು. ಭಾರತದ ಎಷ್ಟು ಯುದ್ಧ ವಿಮಾನಗಳು ಇದರಲ್ಲಿ ಪತನಗೊಂಡಿದೆ, ಎಲ್ಲಾ ರೀತಿಯಾದಂತಹ ಡೀಟೇಲ್ಸ್ ನ ನಮ್ಗೆ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಇವ್ರು ಯಾವಾಗ್ಲೂ ಅಷ್ಟೇ ನಮ್ಮ ದೇಶದ ಯಾವುದೇ ವಿಷಯಗಳನ್ನ ಅವ್ರು ನಂಬಲಿಕ್ಕೆ ಹೋಗಲ್ಲ. ಸಾಮಾನ್ಯವಾಗಿ ನ್ಯೂಯಾರ್ಕ್ ಟೈಮ್ಸ್ ನಲ್ಲಿ ಏನ್ ಬಂದಿದೆ, ವಾಷಿಂಗ್ಟನ್ ಪೋಸ್ಟ್ ನಲ್ಲಿ ಏನ್ ಬಂದಿದೆ, ಅದೇ ರೀತಿಯಲ್ಲಿ ಈಗ ಪಾಕಿಸ್ತಾನದವ್ರು ಏನ್ ಹೇಳ್ತಾರೆ ಅದನ್ನ ಮೋಸ್ಟ್ಲಿ ಇವರು ಬಹಳಷ್ಟು ನಂಬ್ತಾರೆ ಅನ್ಸ್ತದೆ. ಈ ಮಾತುಗಳನ್ನ ಕೇಳಿಕೊಂಡು ರಾಹುಲ್ ಗಾಂಧಿ ಅವರು ಇಲ್ಲಿ ಸರ್ಕಾರವನ್ನ ಪ್ರಶ್ನೆ ಮಾಡಲಿ ಶುರು ಮಾಡಿದ್ರು. ಇದು ನಿಮ್ಗೆ ಗೊತ್ತಿರುವಂತಹ ವಿಷಯ. ಕೆಲವೊಮ್ಮೆ ಏನಾಗ್ತದೆ ಅಂದ್ರೆ, ಕೆಲವೊಂದು ಲೀಡರ್ಸ್ ಈ ರೀತಿಯಾಗಿ ಮಾತಾಡಿದಾಗ, ಅಂದ್ರೆ ಪದೇ ಪದೇ ಮಾತಾಡಿದಾಗ ಅವ್ರನ್ನ ಒಂದು ರೀತಿಯಾಗಿ ನೆಗ್ಲೆಕ್ಟ್ ಮಾಡ್ಲಿ ಶುರು ಮಾಡ್ತಾರೆ. ಇಲ್ಲಿ ಕೂಡ ಅದೇ ರೀತಿಯಲ್ಲಿ ಆಗ್ತಾ ಇದೆ ಅಂತ ಹೇಳ್ಬೋದು. ಇದ್ರ ಮಧ್ಯದಲ್ಲಿ ಜಯರಾಮ್ ರಮೇಶ್ ಅವರು ಕೂಡ ಒಂದು ಪ್ರಶ್ನೆಯನ್ನು ಎತ್ತಿದ್ದಾರೆ. ಅದೇನು ಅಂತ ಹೇಳಿದ್ರೆ, ಡೊನಾಲ್ಡ್ ಟ್ರಂಪ್ ಒಂದು 2 ವಾರದಿಂದ ಹೆಚ್ಚು ಕಡಿಮೆ 7 ಬಾರಿ ಈ ಕದನ ವಿರಾಮಕ್ಕೆ ಕಾರಣೀಕರ್ತ ನಾನು ಅನ್ನುವ ರೀತಿಯಲ್ಲಿ ಮಾತಾಡಿದ್ದಾರೆ. ಆದ್ರೆ ಮೋದಿ ಇದಕ್ಕೆ ರಿಪ್ಲೈ ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ರು. ಒಂದೊಂದು ತಿಳ್ಕೊಂಡಿರ್ಬೇಕು, ಎಲ್ಲದಕ್ಕೂ ಮೋದಿ ಉತ್ತರ ಕೊಡಬೇಕಾದಂತಹ ಅವಶ್ಯಕತೆ ಇರೋಲ್ಲ. ಯಾಕಂದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ವಿದೇಶಾಂಗ ಮಂತ್ರಿಯವರು ಇದ್ದಾರೆ, ಹಾಗೆ ಸೇನೆಯವರು ಕೂಡ ಮಾತಾಡಿದ್ದಾರೆ, ಎಲ್ಲರೂ ಕೂಡ ಮಾತಾಡಿದ್ದಾರೆ. ಅದರಲ್ಲಿ ವಿದೇಶಾಂಗ ಮಂತ್ರಿಯವರು ತುಂಬಾ ಕ್ಲಿಯರ್ ಆಗಿ ಹೇಳಿಬಿಟ್ಟಿದ್ದಾರೆ, ಕದನ ವಿರಾಮಕ್ಕೂ ಅಮೆರಿಕಕ್ಕೂ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ. ಅದಕ್ಕೆ ಬದಲಾಗಿ ಈ ಕದನಗಳ ಪ್ರಾರಂಭ ಆದಾಗ ಸಾಮಾನ್ಯವಾಗಿ ಎಲ್ಲಾ ದೇಶದವರು ಎಲ್ಲರಿಗೂ ಫೋನ್ ಮಾಡಿ ಮಾತಾಡ್ತಾರೆ, ನಿಲ್ಸಿ ನಿಲ್ಸಿ ಅಂತ ಹೇಳ್ತಾ ಇರ್ತಾರೆ. ಅದೇ ರೀತಿಯಲ್ಲಿ ಅವರು ಕೂಡ ಹೇಳಿದ್ದಾರೆ, ಯಾವುದೇ ಕಾರಣಕ್ಕೆ ನಾವು 3ನೇ ದೇಶವನ್ನ ನಮ್ಮ ವಿಷಯಗಳಲ್ಲಿ ತಲೆ ಹಾಕ್ಲಿಕ್ಕೆ ಬಿಟ್ಟಿಲ್ಲ ಅಂತ ಕ್ಲಿಯರ್ ಆಗಿ ಹೇಳಿಬಿಟ್ಟಿದ್ದಾರೆ. ಆದ್ರೆ ಜಯರಾಮ್ ರಮೇಶ್ ಅವರು ಪ್ರತಿದಿನ ಒಂದು ಟ್ವೀಟ್ ಅನ್ನು ಮಾಡ್ತಾ ಇರ್ತಾರೆ. ಹಾಗೇನೆ ಇವತ್ತು ಕೂಡ ಪುನಃ ಕೇಳಿದ್ದಾರೆ. ಅದೇನೇ ಇರಲಿ, ಈಗ ಪುನಃ ಮುಖ್ಯ ವಿಷಯಕ್ಕೆ ಬರೋದಂದ್ರೆ, ಈಗ ಏನ್ ನಡೀತಾ ಇದೆ, ಒಂದ್ ರೀತಿಯಾಗಿ ಪಾಕಿಸ್ತಾನಕ್ಕೆ ನಿದ್ದೆ ಮಾಡ್ಲಿಕ್ಕೂ ಬಿಡ್ತಾ ಇಲ್ಲ. ಈ ಹಿಂದೆ ಕೂಡ ಅಷ್ಟೇ, ಆಪರೇಷನ್ ಸಿಂಧೂರ ಪ್ರಾರಂಭ ಆಗೋಕ್ಕಿಂತ ಮೊದಲು ಅಷ್ಟೇ ಪಾಕಿಸ್ತಾನದವರು ನಿದ್ದೆಗೆಟ್ಕೊಂಡು ಕೂತ್ಕೊಂಡು ಕಾಯ್ತಾ ಇದ್ರು. ಯಾವುದೇ ಸಂದರ್ಭದಲ್ಲಿ ನಮ್ಮ ಮೇಲೆ ದಾಳಿ ನಡಿಬಹುದು ಅನ್ನೋ ಒಂದು ಹೆದರಿಕೆಯಲ್ಲೇ ಅವರು ದಿನವನ್ನ ಕಳೆದಿದ್ರು. ಅದೇ ರೀತಿಯಲ್ಲಿ ಅಲ್ಲಿಯ ಸಚಿವ ರಾತ್ರಿ 3 ಗಂಟೆಗೆ ಎದ್ದುಕೊಂಡು ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸಿದ್ದನ್ನು ಕೂಡ ನೀವು ನೋಡಿದ್ದೀರಾ. ಪಾಕಿಸ್ತಾನದ ಬುದ್ಧಿ ಯಾವ ರೀತಿ ಇದೆ ಅನ್ನೋ ನಿಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಅಂದ್ರೆ ಅವ್ರು ಸೋತಿದ್ದಾರೆ, ಸೋತ್ರು ಕೂಡ ಎಲ್ಲಾ ಕಡೆ ನಾವೇ ಗೆದ್ದಿದ್ದೇವೆ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ. ಅದಲ್ಲದೇನೆ ಅಲ್ಲಿಯ ಸೇನಾ ಮುಖ್ಯಸ್ಥನಾದಂತಹ ಆಸಿಮ್ ಮುನೀರ್ಗೆ ಫೀಲ್ಡ್ ಮಾರ್ಷಲ್ ಬಿರುದನ್ನ ಕೂಡ ಕೊಟ್ಬಿಟ್ಟಿದೆ. ಅಂದ್ರೆ ನೀವು ಅರ್ಥ ಮಾಡ್ಕೋಬೇಕು, ಓರ್ವ ಯುದ್ಧದಲ್ಲಿ ಸೋತಂತಹ ಸೇನಾ ಮುಖ್ಯಸ್ಥನಿಗೆ ಈ ಫೀಲ್ಡ್ ಮಾರ್ಷಲ್ ಅನ್ನು ಕೊಟ್ಟು ಒಂದ್ ರೀತಿಯಾಗಿ ನಗೆಪಾಟಲಿಗೆ ಈಡಾಗಿದೆ. ಹಾಗೇನೆ ಅಲ್ಲಿಯ ಪ್ರಧಾನಮಂತ್ರಿ ಆದಂತಹ ಶಾಬಾಜ್ ಶರೀಫ್ ಪ್ರತಿದಿನ ಭಾರತದೊಂದಿಗೆ ನಾವು ಮಾತುಕತೆ ಸಿದ್ಧವಿದ್ದೇವೆ, ದಯವಿಟ್ಟು ಬನ್ನಿ ಮಾತಾಡೋಣ ಅನ್ನುವ ರೀತಿಯಲ್ಲಿ ಹೇಳಿಕೆಗಳನ್ನು ಕೂಡ ಕೊಡ್ಲಿಕ್ಕೆ ಶುರು ಮಾಡಿದ್ದಾನೆ. ಆದ್ರೆ ಭಾರತ ಕಡಾಖಂಡಿತವಾಗಿ ಹೇಳ್ಬಿಟ್ಟಿದೆ, ಪಾಕಿಸ್ತಾನದೊಂದಿಗೆ ನಾವು ಮಾತಾಡ್ಲಿಕ್ಕಿರುವಂತಹದ್ದು 2 ವಿಷಯ. ಒಂದು, ಭಯೋತ್ಪಾದಕರನ್ನ ನಮ್ಗೆ ಹ್ಯಾಂಡ್ ಓವರ್ ಮಾಡಬೇಕು, POKಯನ್ನು ಯಾವಾಗ ನೀವು ವೆಕೇಟ್ ಮಾಡ್ತೀರಾ, ಇದಕ್ಕೆ ಸಂಬಂಧಪಟ್ಟಂತೆ ಮಾತಾಡೋದು ಬಿಟ್ರೆ ಬೇರೆ ಇನ್ಯಾವುದೇ ವಿಷಯವನ್ನು ನಿಮ್ಮ ಹತ್ರ ಮಾತಾಡ್ಲಿಕ್ಕಿಲ್ಲ. ಅಂದ್ರೆ ವ್ಯಾಪಾರ ವ್ಯವಹಾರ ಇದ್ಯಾವುದೂ ಇಲ್ಲ. ಆದ್ರಿಂದಾಗಿ 2 ವಿಷಯಕ್ಕಾದ್ರೂ ಮಾತಾಡ್ಲಿ ನಾವು ಬರ್ತೇವೆ, ಅದು ಬಿಟ್ಟು ಬೇರೆ ಯಾವ ವಿಷಯಕ್ಕೂ ನಾವು ನಿಮ್ ಜೊತೆ ಮಾತಾಡ್ಲಿ ಬರಲ್ಲ ಅಂತೇಳಿ ಕಡಖಂಡಿತವಾಗಿ ಹೇಳ್ಬಿಟ್ಟಿದ್ದಾರೆ. ಈಗ ನಡೀತಿರುವಂತಹ ಇನ್ನೊಂದು ಬೆಳವಣಿಗೆ ಏನು ಅಂತ ಹೇಳಿದ್ರೆ, ಇತ್ತೀಚೆಗೆ ಅಂದ್ರೆ ಈ ಆಪರೇಷನ್ ಸಿಂಧೂರ್ ನಡೆದು ಸ್ವಲ್ಪ ದಿನದಿಂದ ಸೈಲೆಂಟ್ ಆಗಿತ್ತಲ್ಲ ಗಡಿ ಭಾಗ, ಅಲ್ಲಿಗ ಪುನಃ ಆಕ್ಟಿವಿಟೀಸ್ ಪ್ರಾರಂಭ ಆಗಿದೆ ಅನ್ನೋ ಸುದ್ದಿ ಬರ್ತಾ ಇದೆ. ಅಂದ್ರೆ ಕೆಲವೊಂದು ಭಯೋತ್ಪಾದಕರು ಅಲ್ಲಿ ಪುನಃ ರೀಗ್ರೂಪ್ ಆಗಿದ್ದಾರೆ, ಲಾಂಚಿಂಗ್ ಪ್ಯಾಡ್ ರೆಡಿ ಆಗಿದೆ. ಅದೇ ರೀತಿಯಲ್ಲಿ ಅವರು ಭಾರತದ ಗಡಿಯನ್ನ ಪ್ರವೇಶಿಸಲಿಕ್ಕೆ ಪ್ರಯತ್ನಕ್ಕೆ ಇಳಿದಿದ್ದಾರೆ ಅನ್ನೋ ಸುದ್ದಿ ಕೂಡ ಬರ್ತಾ ಇದೆ. ಮೋಸ್ಟ್ಲಿ ಇದರಿಂದಾಗೇ ಇರಬೇಕು ಭಾರತ ಇನ್ನೊಂದು ದಾಳಿಗೆ ತಯಾರಿಯನ್ನು ನಡೆಸ್ತಾ ಇರೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಇದಕ್ಕೆ ಪುಷ್ಟಿ ಕೊಡೋ ರೀತಿಯಲ್ಲಿ ಇವತ್ತು ಪಾಕಿಸ್ತಾನದ ಗಡಿ ಭಾಗಗಳಲ್ಲಿರುವಂತಹ ರಾಜ್ಯಗಳಲ್ಲಿ ಮಾಕ್ ಡ್ರಿಲ್ಗೆ ಕೂಡ ಆದೇಶವನ್ನು ಕೊಟ್ಟಿದ್ದಾರೆ. ಈಗ ಅದು ಮಾಕ್ ಡ್ರಿಲ್ ನಡೀತಾ ಇದೆ. ಅಂದ್ರೆ ಗುಜರಾತ್, ರಾಜಸ್ಥಾನ್, ಜಮ್ಮು ಅಂಡ್ ಕಾಶ್ಮೀರ್ ಹಾಗೇನೆ ಪಂಜಾಬ್, ಇಲ್ಲೆಲ್ಲ ಕಡೆ ಮಾಕ್ ಡ್ರಿಲ್ ನಡೀತಾ ಇದೆ. ಇದ್ರ ಜೊತೆಯಲ್ಲಿ ಅಮಿತ್ ಶಾ ಅವರು ಕೂಡ ದ್ರೌಪದಿ ಮುರ್ಮು ಅವರನ್ನ ಭೇಟಿ ಮಾಡಿ ಬಂದಿದ್ದಾರೆ. ಏನ್ ಡಿಸ್ಕಷನ್ ನಡೆದಿದೆ ಗೊತ್ತಿಲ್ಲ. ಹಾಗೇನೆ ಅಜಿತ್ ದೋವಲ್ ಅವರು ಕೂಡ ತಮ್ಮ ರಷ್ಯಾ ಪ್ರವಾಸವನ್ನ ಕ್ಯಾನ್ಸಲ್ ಮಾಡಿದ್ದಾರೆ. ಅವರು ಮೆಡಿಕಲ್ ರೀಸನ್ ಕೊಟ್ಟಿದ್ದಾರೆ. ಅಂದ್ರೆ ಮೆಡಿಕಲ್ ರೀಸನ್ಗಾಗಿ ಅವರು ಈ ತಮ್ಮ ಪ್ರವಾಸವನ್ನ ಕ್ಯಾನ್ಸಲ್ ಮಾಡಿದ್ದಾರಾ ಅಥವಾ ಬೇರೆ ಏನಾದ್ರೂ ಕಾರಣ ಇದೆಯಾ, ಅದು ಇನ್ನೂ ಯಾರಿಗೂ ಕ್ಲಿಯರ್ ಆಗಿಲ್ಲ. ಹಾಗೇನೆ ನರೇಂದ್ರ ಮೋದಿ ಅವರು ಮೊನ್ನೆ ಒಂದು ಭಾಷಣ ಮಾಡ್ತಾ ಇರುವಾಗ ಪಾಕಿಸ್ತಾನದ ಯುವಕರಿಗೆ
ನೇರವಾಗಿ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ನಿಮ್ಗೆ ನೆಮ್ಮದಿಯಾಗಿ ರೊಟ್ಟಿ ತಿನ್ಕೊಳ್ಳುವಂತಹ ಆಸೆ ಇದೆಯಾ, ಆ ತರ ಇದ್ರೆ ಸರಿಯಾಗಿರಿ, ಇಲ್ಲದಿದ್ರೆ ನಮ್ಮ ಗುಂಡೇಟನ್ನ ತಿನ್ಲಿಕ್ಕೆ ತಯಾರಾಗಿರಿ ಅಂತ ಹೇಳ್ಕೊಂಡು ನೇರವಾಗಿ ಅವರಿಗೆ ಒಂದು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಯಾವುದೇ ಸಮಯದಲ್ಲಿ ನಾವು ನಿಮ್ಮ ಮೇಲೆ ದಾಳಿ ನಡೆಸಲಿಕ್ಕೆ ಸಿದ್ಧರಿದ್ದೇವೆ, ಹಾಗಾಗಿ ಮುಂದಿನ ದಿನಗಳಲ್ಲಿ ಯಾವುದೇ ಕಾರಣಕ್ಕೆ ಅಧಿಕ ಪ್ರಸಂಗವನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ ಅಂತೇಳಿ ಅಲ್ಲಿಯ ಯುವಕರಿಗೆ ಅವರು ಕರೆ ಕೊಟ್ಟಿದ್ದಾರೆ. ಅಂದ್ರೆ ಇಲ್ಲಿ ಒಂದಂತೂ ಕ್ಲಿಯರ್ ಆಗ್ತಾ ಇದೆ, ಭಾರತ ಯಾವುದೇ ಕಾರಣಕ್ಕೆ ಮುಂದಿನ ದಿನಗಳಲ್ಲಿ ಸುಮ್ಮನೆ ಕೂತ್ಕೊಳ್ಳಲ್ಲ. ಅಂದ್ರೆ ಈಗ ಗಡಿಯಲ್ಲಿ ಈಗಾಗಲೇ ಸೇನೆ ನಿಯೋಜನೆ ಆಗಿದೆಯಲ್ಲ, ಅದನ್ನ ಹಿಂತೆಗಿಬೇಕು ಅನ್ನೋ ಒಂದು ಒಪ್ಪಂದ ಕೂಡ ನಡೆದಿದೆ. ಆದ್ರೆ ಸದ್ಯದ ಮಟ್ಟಿಗೆ ಅಲ್ಲಿಂದ ಸೇನೆಯನ್ನ ವಾಪಸ್ ತಗೊಳ್ಳುವಂತಹ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಅಂದ್ರೆ ಮುಂದೆ ಏನೋ ಒಂದು ದೊಡ್ಡದಾದಂತಹ ಕಾರ್ಯಾಚರಣೆಗೆ ತಯಾರಿಯನ್ನ ನಡೆಸ್ತಾ ಇರೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಇದು ಸದ್ಯಕ್ಕಂತೂ ಬೇಕಾಗಿದೆ ಅನಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಪಾಕಿಸ್ತಾನ ಸೋತು ಸುಣ್ಣಾಗಿ ಭಾರತದ ಕಾಲನ್ನ ಹಿಡಿದಿತ್ತು. ಕದನ ವಿರಾಮವನ್ನ ಘೋಷಣೆ ಮಾಡ್ಕೊಳ್ಳೋಣ, ಯಾಕಂದ್ರೆ ನಮ್ಗೆ ಸಹಿಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ಕೊಂಡು ಅವರು ಒಪ್ಕೊಂಡಿದ್ದಾರೆ. ಆದ್ರೆ ಒಮ್ಮೆ ಕದನ ವಿರಾಮ ಘೋಷಣೆ ಆದ್ಮೇಲೆ ಏನ್ ಮಾಡ್ತು, ಭಾರತ ಇದರಲ್ಲಿ ಸೋತು ಕದನ ವಿರಾಮಕ್ಕೆ ಮುಂದೆ ಬಂತು. ಹಾಗಾಗಿ ನಾವು ಅವರಿಗೆ ಪ್ರಾಣ ಭಿಕ್ಷೆ ಕೊಟ್ಟಿದ್ದೇವೆ ಅಂತೇಳಿ ಹೇಳಿದ್ರು. ಅದಾದ್ಮೇಲೆ ಪಾಕಿಸ್ತಾನದಾದ್ಯಂತ ಅವರು ವಿಜಯೋತ್ಸವವನ್ನು ಕೂಡ ಆಚರಿಸಿದ್ರು. ಇದೆಲ್ಲದನ್ನು ನೀವು ನೋಡಿರ್ತೀರಾ. ಹಾಗಾಗಿ ಮೋಸ್ಟ್ಲಿ ಪಾಕಿಸ್ತಾನಕ್ಕೆ ಒಂದು ಸರಿಯಾದ ರೀತಿಯಲ್ಲಿ ಉತ್ತರವನ್ನು ಕೊಡ್ಲಿಕ್ಕೆ ಭಾರತ ತಯಾರಿಯನ್ನು ನಡೆಸ್ತಾ ಇರೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅಂದ್ರೆ ಒಂದ್ ವೇಳೆ ಈ ಬಾರಿ ಏನಾದ್ರೂ ದಾಳಿಯನ್ನು ನಡೆಸಿದ್ರೆ ಪಾಕಿಸ್ತಾನ ಸಾರ್ವಜನಿಕವಾಗಿ ಕೇಳ್ಕೋಬೇಕು, ಯುದ್ಧವನ್ನ ನಿಲ್ಲಿಸಿ ನಮ್ಗೆ ಪ್ರಾಣ ಭಿಕ್ಷೆಯನ್ನ ಕೊಡಿ ಅಂತ ಹೇಳ್ಕೊಂಡು ಕೇಳ್ಕೋಬೇಕು. ಆ ರೀತಿಯಾದಂತಹ ದಾಳಿಯನ್ನ ನಡೆಸಬಹುದು ಅನಿಸ್ತಾ ಇದೆ. ಯಾವುದಕ್ಕೂ ನಾವು ಕಾದ್ ನೋಡ್ಬೇಕಾಗಿದೆ. ಆದ್ರೆ ಒಂದಂತೂ ತಿಳ್ಕೊಳ್ಳಿ, ಗಡಿಯಲ್ಲಿ ಸದ್ಯದಲ್ಲಿ ಏನೋ ಒಂದು ಆಗುವಂತ ಸಾಧ್ಯತೆಗಳಿದೆ. ಒಟ್ಟಾರೆಯಾಗಿ ಹೇಳಬೇಕಂದ್ರೆ ಪಾಕಿಸ್ತಾನಕ್ಕೆ ನಿದ್ದೆ ಇಲ್ಲದ ರಾತ್ರಿಗಳು ಕಂಟಿನ್ಯೂ ಆಗ್ತಾ ಇರೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಸ್ನೇಹಿತರೆ, ಇದಿಷ್ಟು ಸದ್ಯಕ್ಕೆ ಗಡಿ ಭಾಗದಲ್ಲಿ ನಡೀತಾ ಇರುವಂತಹ ಘಟನೆಗಳು. ನಿಮ್ಗೆ ನನ್ನ ಈ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.